ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಎ ಟು ಝೆಡ್ ಯಾವುದನ್ನೂ ಬಿಡದೆ ತಡಕಾಡ್ತಾ ಇದ್ದಾರೆ. ಕೊಲೆ ನಡೆದ ಸ್ಥಳ ಹಾಗೂ ಆರೋಪಿಗಳ ಮನೆಗಳನ್ನು ಕೂಡ ಬಿಡದೆ ತಲಾಶ್ ಮಾಡ್ತಾ ಇದ್ದಾರೆ. ಇಂದು ಆರೋಪಿಗಳ ಮನೆಗೆ ತೆರಳಿ ಅವರ ಬಟ್ಟೆ ಮತ್ತು ಶೂಗಳನ್ನು ಸೀಸ್ ಮಾಡಿದ್ದಾರೆ. ಈ ಬಟ್ಟೆಗಳೇ ಆರೋಪಿಗಳಿಗೆ ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ದರ್ಶನ್ ಅಂಡ್ ಪಟಾಲಂನ ಪಿನ್ ಟು ಪಿನ್ ಮಾಹಿತಿ ಕೆದಕಿ ತೆಗೆಯುತ್ತಿದ್ದಾರೆ. ಈಗ ಮತ್ತಷ್ಟು ಸಾಕ್ಷ್ಯಗಳ ಸಂಗ್ರಹಕ್ಕೆ ಜೂನ್ 8ರಂದು ಕೊಲೆ ಮಾಡುವಾಗ ಆರೋಪಿಗಳು ಧರಿಸಿದ್ದ ಬಟ್ಟೆಗಾಗಿ ಶೋಧ ನಡೆಸಿದ್ದಾರೆ. ಹಲ್ಲೆ ವೇಳೆ ರಕ್ತದ ಕಲೆಗಳು ಬಟ್ಟೆಯ ಮೇಲೆ ಬಿದ್ದಿರುವ ಸಾಧ್ಯತೆ ಇರೋದ್ರಿಂದ ಬಟ್ಟೆ ಹಿಂದೆ ಬಿದ್ದಿದ್ದಾರೆ. ದರ್ಶನ್ ಮನೆಯಲ್ಲಿ ಸಾಕ್ಷಿಗಾಗಿ ಪೊಲೀಸರ ತಲಾಶ್. ಕೊಲೆ ನಡೆದ ದಿನ ದರ್ಶನ್ ಧರಿಸಿದ್ದ ಬಟ್ಟೆ ಮತ್ತು ಶೂ ವಶಕ್ಕೆ. ಜೂನ್ 8ರಂದು ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿದ ದಿನ ದರ್ಶನ್ ಧರಿಸಿದ್ದ ಬಟ್ಟೆ ಮತ್ತು ಶೂ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಳೆದ ರಾತ್ರಿ ದರ್ಶನ್ ಮನೆಗೆ ಹೋಗಿದ್ದ ಪೊಲೀಸರು ಮಹಜರು ಪ್ರಕ್ರಿಯೆ ನಡೆಸಿದ್ರು. ಆಗ ಮನೆಯಲ್ಲಿ ವಾಶ್ ಮಾಡದೆ ಹಾಗೆ ಇದ್ದ ಬಟ್ಟೆಗಳಿದ್ವು. ಇವು ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯಾಗೋ ಸಾಧ್ಯತೆ ಇದೆ. ಬಟ್ಟೆ ಮತ್ತು ಶೂ ಮೇಲೆ ರಕ್ತದ ಕಲೆಗಳು, ಕೂದಲು ಇದೆಯಾ ಅಂತ ಪರಿಶೀಲನೆ ನಡೆಸಲು ಅವುಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಲು ಸಿದ್ಧತೆ ನಡೆಸಿದ್ದಾರೆ. ನಂದೀಶ್ ಶೂ ಮತ್ತು ಬಟ್ಟೆ ಸೀಸ್ ಮಾಡಿದ ಪೊಲೀಸರು. ಕೊಲೆ ದಿನ ದರ್ಶನ್ ಮನೆಯಲ್ಲಿ ಆರೋಪಿ ನಂದೀಶ್ ಶೂ ಬಿಟ್ಟಿದ್ದ. ಇಂದು ದರ್ಶನ್ ಮನೆಗೆ ತೆರಳಿ ನಂದೀಶ್ ಬಿಟ್ಟಿದ್ದ ಶೂ ಮತ್ತು ಬಟ್ಟೆಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಬಳಿಕ ನಂದೀಶ್ನ ಮನೆಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಆರ್ಆರ್ ನಗರದ ಮನೆಯಲ್ಲಿ ಕೊಲೆ ದಿನ ನಂದೀಶ್ ಧರಿಸಿದ್ದ ಬಟ್ಟೆ ಸೀಸ್ ಮಾಡಿದ್ದಾರೆ. ದರ್ಶನ್ ಕಾರಿನ ಮೇಲೆ ಕಣ್ಣಿಟ್ಟ ಪೊಲೀಸರು. ಇನ್ನು ಕೊಲೆ ಪ್ರಕರಣದ ತನಿಖೆ ಸಾಗ್ತಿದ್ದಂತೆ ದರ್ಶನ್ ಕಾರಿನ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ವೇಳೆ ಆರ್ಆರ್ ನಗರದ ಶೆಡ್ಗೆ ದರ್ಶನ್ ತೆರಳಿದ್ದ. ಆಗ ಶೆಡ್ಗೆ ತೆರಳಲು ದರ್ಶನ್ ಬಳಸಿದ್ದ ಕಾರಿನ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಕಾರನ್ನು ಕೂಡ ತನಿಖೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಕೃತ್ಯ ನಡೆದ ವೇಳೆ ದರ್ಶನ್ ಕಾರಿನಲ್ಲಿ ಮೈಸೂರಿಗೆ ತೆರಳಿದ್ದ. ಆದ್ರಿಂದ ಆ ಸಮಯದಲ್ಲಿ ದರ್ಶನ್ ಬಳಸಿದ್ದ ಕಾರನ್ನ ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ. ಮೂವರು ಆರೋಪಿಗಳನ್ನ ಶೆಡ್ ಬಳಿ ಕರೆದೊಯ್ದು ಪರಿಶೀಲನೆ. ಇನ್ನು ಇಂದು ಮೂವರು ಆರೋಪಿಗಳನ್ನ ಮತ್ತೆ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ನಾಗರಾಜ್, ದೀಪಕ್, ನಂದೀಶ್ನನ್ನ ಕರೆದೊಯ್ದು ಮಹಜರು ನಡೆಸಿದ್ದಾರೆ. ಈ ವೇಳೆ ಆರೋಪಿಗಳು ಮುಚ್ಚಿಟ್ಟಿದ್ದ ರಕ್ತದ ಕಲೆಗಳಿದ್ದ ರೇಣುಕಾಸ್ವಾಮಿ ಬಟ್ಟೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಟ್ಟೆ ಹಾಗೂ ಅದರ ಮೇಲೆ ಬಿದ್ದಿರುವ ರಕ್ತದ ಕಲೆಗಳೇ ಪ್ರಮುಖ ಸಾಕ್ಷಿಯಾಗೋ ಸಾಧ್ಯತೆ ಇದೆ. ಇದು ದರ್ಶನ್ ಮತ್ತು ಪಟಾಲಂಗೆ ಸಂಕಷ್ಟ ತಂದೊಡ್ಡುವ ಲಕ್ಷಣ ದಟ್ಟವಾಗಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.